ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಬೈಕ್ ಟ್ಯಾಕ್ಸಿದು ವಿವಾದ ನಡೆದಿತ್ತು ಇಲ್ಲಿ ಕೋರ್ಟಲ್ಲಿ. ಅದು ನಡೆದಿರ್ಬೇಕಾದ್ರೆ ಏನಾಗಿದೆ, ಬೆಳಗ್ಗೆ ಇವತ್ತು ಅಂದರೆ ಇವತ್ತು ಎಷ್ಟು ತಾರೀಕು, 21 ಅಲ್ವಾ. ಇವತ್ತು ಬೆಳಗ್ಗೆ ಅವರು ಆನ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಅಂದರೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ, ರ್ಯಾಪಿಡೋದಲ್ಲಿ ಮತ್ತು ಊಬರ್ದಲ್ಲಿ. ಬೇರೆ ಅದರಲ್ಲಿ ಕೊಟ್ಟಿಲ್ಲ. ಇವ್ರು ಏನು ಮಾಡಿದ್ದಾರೆ ಅಂದರೆ, ತಾವು ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ಆದರೆ ಇಲ್ಲಿ ಕೆಲಸ ಮಾಡೋ ಹುಡುಗರಿಗೆ ತೊಂದರೆ ಕೊಡ್ತಾರೆ ಇವರು. ಯಾಕಂದರೆ ಕೋರ್ಟೇ ಕರೆಕ್ಟಾಗಿ ಹೇಳ್ಬಿಟ್ಟೈತೆ, ನೀವು 1 ತಿಂಗಳಲ್ಲಿ ಇದಕ್ಕೆ ನಿಯಮಗಳು ತಗೊಂಡು ಬರ್ರಿ, ಅವಲೇ ನಾವು ಇದನ್ನು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ. ಇವ್ರೇನು ಮಾಡಿದ್ದಾರೆ, ಏನು ನಿಯಮ ಇಲ್ಲ ಏನಿಲ್ಲ, ಕೋರ್ಟಿಗೂ ಮರ್ಯಾದೆ ಕೊಟ್ಟಿಲ್ಲ, ಏನಿಲ್ಲ. ಏನು ಮಾಡಿದ್ದಾರೆ ಅಂದರೆ, ಇವತ್ತು ಬೆಳಗ್ಗಿನ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಹುಡ್ರು ಮೊದಲೇ 2 ತಿಂಗಳು ಕಾಯ್ದಿದ್ದಾವೆ. ಇವಾಗ ಹಸ್ಗಂತ ಕುಂತಾಗ ಬಿರಿಯಾನಿ ಸಿಕ್ಕರೇನು, ಚಿತ್ರಾನ್ನ ಸಿಕ್ಕರೇನು, ಯಾವ ಸಿಕ್ಕರೂ ಸಿಗಲಿ ಅನ್ನೋ ಥರ ಹುಡ್ರಿದ್ದಾವೆ. ಅದಕ್ಕೇನು ಮಾಡಿದ್ದಾರೆ, ಆ ಹುಡ್ರದು ಮಾಡ್ತಿದ್ದಾರೆ. ಇಲ್ಲಿ ಹುಡುಗರದು ತಪ್ಪಲ್ಲ ನಾ ಹೇಳೋದು, ಬೈಕ್ ಟ್ಯಾಕ್ಸಿ ಓಡಿಸ್ತಾರಲ್ಲ ಅವ್ರದ್ದೆಲ್ಲ ತಪ್ಪು ಹೇಳೋದು. ಇದನ್ನು ಆನ್ ಮಾಡಿ ಬಿಟ್ಟಿದ್ದಾರೆ ನೋಡಿ ಸುಳೆ ಮಕ್ಕಳು, ಅವ್ರದ್ದು ತಪ್ಪು ಅಂತ ಹೇಳೋದು ನಾನು. ಯಾಕಂದರೆ ಫಸ್ಟು ಹುಡುಗರಿಗೆ ಈ ಥರ ಕೋರ್ಟಿಂದ ಆರ್ಡ್ರ್ ಬಂದೈತಿ, ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡೋಕ್ಕೆ, ಅದಕ್ಕೋಸ್ಕರ ನಾವು ಮಾಡ್ತಿದ್ದೀವಿ ಅಂತೇಳಿ ಯಾವುದಾದ್ರು ಒಂದು ನೋಟಿಫಿಕೇಷನ್ ಕಳಿಸಿಲ್ಲ ಹುಡುಗರಿಗೆ, ಯಾವುದೇ ಇಲ್ಲ, ಮಾಡ್ಬೋದು ಅಂತ ಬಿಟ್ಟುಬಿಟ್ಟಿದ್ದಾರೆ. ಆದರೆ ನಾಳೆ ಹುಡುಗರು ಬೈಕ್ ಸೀಸ್ ಮಾಡಿದರು, ಇಲ್ಲ ಎಷ್ಟೋ ದಂಡ ಹಾಕಿದ್ರು, ಇವ್ರೇನಾರು ಕಟ್ತೀವಂತ ಹೇಳ್ತಾರೆ. ಅಷ್ಟೆಲ್ಲ ಒಂದು ಎಲ್ಲರೂ ಆಕ್ಸಿಡೆಂಟ್ ಆದ್ರೇ ಕೊಡಲ್ಲ ಅವರು. ಅಂಥದ್ರಲ್ಲಿ ಹುಡುಗರು ಹೋಗಿ ನೀವು ಅವ್ರ ನಂಬಿಕೆಯಿಂದ ಹೆಂಗೆ ಮಾಡ್ತೀರಿ? ಒಂದು ಯೋಚನೆ ಮಾಡಿರಿ, ಯಾವುದೇ ಕಾರಣಕ್ಕೂ ಕೋರ್ಟಿಂದ ಆರ್ಡ್ರ್ ಬರೋವರೆಗೂ ಯಾರು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದ್ರೆ ಎಷ್ಟು ಕೇರ್ಫುಲ್ಲಾಗಿ ಮಾಡ್ತೀರಿ ಅಷ್ಟು ನಿಮ್ಗೆ ಒಳ್ಳೆಯದು. ಇಲ್ಲಪ್ಪ ನಾನು ಮಾಡ್ತೀನಿ, ಯಾರು ಹೇಳಿದ್ರು ಕೇಳಲ್ಲ ಅಂದರೆ ನಾಳೆ ತೊಂದರೆ ಅನುಭವಿಸೋದು ನೀವೇ. ಏನಾದರೂ ಪೊಲೀಸರ ಕೈಯಲ್ಲಿ ಸಿಕ್ಕರಿ ಅಂದರೆ ಬೈಕು ಕೊಡಲ್ಲ, ದಂಡ ಕಟ್ಟಲೇಬೇಕಾಗತ್ತೆ. ಯಾಕಂದ್ರೆ ಕೋರ್ಟಿಗೆ ಮರ್ಯಾದೆ ಕೊಡೋಲ್ಲ ಅಂದಾಗ ಅವರು ಗೊತ್ತಲ್ಲ ಪೊಲೀಸರು, ನೀವು ಲಂಚ ಕೊಡ್ತೀವಂದರೂ ಒಪ್ಪಲ್ಲ. ಆ ಟೈಮಲ್ಲಿ ಕೊಡಂತಾರೆ, ಒಂದು 5,000 6,000 ರೂಪಾಯಿ ಕೊಡಂತಾರೆ ಲಂಚ. ಇವಾಗ 10-12 ಸಾವಿರ ರೂಪಾಯಿ ಅದು ಏನು ಮಾಡ್ತಾರೆ, ಸೀಸ್ ಮಾಡಬೇಕಾದ್ರೆ ಚಾನಲ್ ಬರೀತಾರೆ. ಚಾನಲ್ ಬರಬೇಕಾದ್ರೆ ನೀವೇನಾಗುತ್ತೆ ಹೇಳಿ, ಅಷ್ಟು ಕೊಡೋಕ್ಕಾಗಲ್ಲ ಸರ್ ಅಂದಾಗ ಅವ್ರು ಕೇಳಿದಷ್ಟು ಕೊಡಲೇಬೇಕು, ಇಲ್ಲಾಂದ್ರೆ ಬಿಡು ಗಾಡಿ ಬಿಟ್ಟೋಗಂತ ಹೇಳ್ತಾರೆ. ಅದಕ್ಕೆ ಫಸ್ಟು ನೀವು ಇಲ್ಲ ನಿಮ್ಮ ಕಂಪ್ನಿ ಇದಾವಲ್ಲ ಬೈಕ್ ಟ್ಯಾಕ್ಸಿ ಅವ್ರಿಗೆ ಫೋನ್ ಮಾಡಿರಿ. ಫೋನ್ ಮಾಡಿ ಒಂದು ಕ್ಲಿಯರಾಗಿ ಕೇಳ್ಕೇರಿ, ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಅವಸರ ಪಟ್ಟವನಿಗೆ ಗಾಯ ಆಗ್ತವೆ ಹೊರತು ಏನು ಅವನಿಗೇನು ಸುಖ ಸಿಗಲ್ಲ. ಯಾವುದೇ ಅಲ್ಲಿ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೂ 1 ತಿಂಗಳಲ್ಲ, 2 ತಿಂಗಳ ಕಾಯ್ದಿದ್ದೀರಿ, ಇನ್ನೂ 1 ತಿಂಗಳ ಕಾಯೋದ್ರಲ್ಲಿ ಏನು ಇದೆಯಾ? ಇವಾಗ ಮಾಡ್ತಿರೋ ಕೆಲಸ ಮಾಡ್ಕೊಂಡವ್ರಿ ಆರಾಮಾಗಿ. ಆಮೇಲೆ ಓಪನ್ ಆಯ್ತು ಅಂದರೆ ಹೆಂಗಿದ್ರು ಮಾಡಲೇಬೋದಲ್ಲ, ಯಾರು ಹೇಳಿದ್ರೇನು ಯಾರು ಬಿಟ್ರೇನು. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಮೇಲೆ, ಹೈಕೋರ್ಟ್ ಪರ್ಮಿಷನ್ ಕೊಟ್ಟಮೇಲೆ ನಿಮ್ಮನ್ನ ಯಾರು ಹಿಡಿಯೋರು? ಅದನ್ನು ಯೋಚನೆ ಮಾಡಿರಿ. ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಇಲ್ಲೋಡು ಆ್ಯಪು ಬಿಟ್ಟೋನಿಗೇನು ತೊಂದರೆ ಇಲ್ಲ, ಅದರಲ್ಲಿ ಬುಕ್ ಮಾಡಿ ಹೋಗ್ತಾರೆ ನೋಡು ಅವ್ರಿಗೂ ತೊಂದರೆ ಇಲ್ಲ. ಓಡಿಸೋರು ನೀವು, ನಿಮಗೂ ತುಂಬ ತೊಂದರೆ ಆಗುತ್ತೆ. ಯೋಚನೆ ಮಾಡಿರಿ, ಏನು ಅರ್ಜೆಂಟ್ ಬೇಡ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಅದೇ ಸ್ಟಾರ್ಟ್ ಆಗ್ಬೋದು, ಸ್ಟಾರ್ಟ್ ಆಗ್ತಾನೆ ಇರ್ಬೋದು. ಇದರಲ್ಲಿ ನಮಗೂ ಏನು ಕ್ಲಿಯರಾಗಿ ಗೊತ್ತಿಲ್ಲ ಯಾರ್ಯಾರು ಹೆಂಗೆ ಅಂತಂದು. ಈಗ ಹೈಕೋರ್ಟಲ್ಲಿ ಜಡ್ಜ್ಗಳು ಏನು ಇದು ಕೊಡ್ತಾವೋ, ಅವ್ರು ಏನು ನಿರ್ಣಯ ಮಾಡ್ತಾರೋ ಅದೇ ನಾವು ಒಪ್ಕೋಬೇಕು. ಅವ್ರಿಗೆ ನಾವು ಎದುರು ವಾದಿಸೋಕ್ಕೂ ಆಗೋಲ್ಲ, ಏನು ಮಾಡೋಕ್ಕೂ ಆಗೋಲ್ಲ. ನಮ್ಮ ಕಡೆ ಏನಾದರೂ ಕರೆಕ್ಟಾಗಿತ್ತು, ಅದಕ್ಕೆಲ್ಲ ಪಾಲಿಸಿ ಎಲ್ಲ ಕರೆಕ್ಟಾಗಿದ್ವು, ನಿಯಮಗಳೆಲ್ಲ ಇವ್ರು ತಂದರು ಅಂದರೆ ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಮೊದಲು ಸೇಫ್ಟಿ ನೋಡ್ತಾರಲ್ವ, ಯಾವುದೇ ಅಲ್ಲಿ ತೊಂದರೆ ಆಗೋಲ್ಲ. ಅಕಸ್ಮಾತ್ ಟೈಮ್ ಸರಿಗಿಲ್ಲ ಅಂದಮೇಲೆ ಆಗೇ ಆಗ್ತವೆ. ಅದರಲ್ಲಿದ್ರೇನೋ, ಆಟೋದಲ್ಲಿದ್ರೇನೋ, ಬೈಕಲ್ಲಿದ್ರೇನೋ, ಕ್ಯಾಬಲ್ಲಿದ್ರೇನೋ, ಏರೋಪ್ಲೇನ್ ಇದ್ರೇನೋ, ಯಾವುದ್ರಲ್ಲೂ ಒಂದರಲ್ಲಿ ತೊಂದರೆ ಆಗೋದು ಆಗೇ ಆಗ್ತವೆ. ಆದರೆ ಈಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇಳ್ತಾರೆ, ಯಾಕಂದರೆ ಏನು ಇರಲ್ವಲ್ವ. ಸ್ವಲ್ಪ ಟಚ್ ಆದರೂ ಅಪ್ಪಿ ಬಿದ್ದರೂ ನಮಗಾದರೂ ಪರವಾಗಿಲ್ಲ, ಕಸ್ಟಮರ್ಗಳಿಗಾದರೆ ತೊಂದರೆ. ಅದಕ್ಕೋಸ್ಕರ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಕರೆಕ್ಟಾಗಿ ಯೋಚನೆ ಮಾಡಿರಿ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಸರ್ತಿ ಕೇಳಿ ಆಮೇಲೆ ಬೈಕ್ ಟ್ಯಾಕ್ಸಿನ ಚಾಲೂ ಮಾಡ್ಕೊಂಡು ಓಡಿಸ್ರಿ. ಅಲ್ಲಿವರೆಗೂ ಓಡ್ಸೋಕೆ ಹೋಗ್ಬೇಡ್ರಿ. ಇವಾಗೂ ಹೇಳ್ತೀನಿ, ಎಲ್ಲ ನ್ಯೂಸ್ ಚಾನಲ್ಗಳಿಗೆ ಬುದ್ಧಿ ಐತಿಲ್ಲ ಗೊತ್ತಿಲ್ಲ, ಅವು ಬುದ್ಧಿದ್ದೂ ಮಾಡ್ತಾವೇನೋ ಗೊತ್ತಿಲ್ಲ. ಫಸ್ಟು ಕೋರ್ಟಿಂದ ಏನು ಬಂದೈತೆ ಅದನ್ನು ನೋಡಿ ಆಮೇಲೆ ತಾನೇ ಇವ್ರು ನ್ಯೂಸ್ ಕೊಡಬೇಕು. ಇವ್ರು ಏನು ಗೊತ್ತೈತಿ, ಏನು ದುಡ್ಡು ಇಸ್ಕೊಂಡಾರೋ ಏನು ಮಾಡಿದಾರೋ ಗೊತ್ತಿಲ್ಲ. ಇವ್ರು ಬೈಕ್ ಟ್ಯಾಕ್ಸಿ ಹಿಂದಿನಿಂದ ಆರಂಭ ಅಂತ ಎಲ್ಲ ಚಾನಲಲ್ಲೂ ಹೇಳ್ತಿದ್ದಾವೆ, ಆದರೆ ಅದ್ರದ್ದು ಏನು ಕೊಟ್ಟಿದ್ದಾರೆ ಅಂತ ಅದು ಒಂದೂ ಓದಿಲ್ಲಪ್ಪ. ಅದು ಯಾವುದು ನ್ಯೂಸ್ ಫೈದಲ್ಲಿ ಮಾತ್ರ ಕರೆಕ್ಟಾಗಿ ಕೊಟ್ಟಿದ್ದಾರೆ, 22ನೇ ತಾರೀಕು ಅಂತ, ನೆಕ್ಸ್ಟ್ ಮಂತು. ಅಂದರೆ ಅವ್ರು ಮುಂದೂಡಿದ್ದಾರೆ, ತನಿಖೆನೇನು ಮಾಡಿದ್ದಾರೆ, ಮುಂದೂಡಿದ್ದಾರೆ. ಇವತ್ತೇನು ಡಿಸಿಷನ್ ಕೊಟ್ಟಿಲ್ಲ. ಈ 1 ತಿಂಗಳಲ್ಲಿ ನಮಗೆ ಕರೆಕ್ಟಾಗಿ ಏನಂತ ಹೇಳ್ರಿ, ಅವಲೇ ನಾವು ಇದು ಪರ್ಮಿಷನ್ ಕೊಡ್ಬೇಕಾ ಬೇಡ ಅಂತ ಡಿಸಿಷನ್ ಮಾಡ್ತೀವಿ ಅಂತ ಅವ್ರಿಗೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಯಾರಿಗೆ? ಈ ಅಗ್ರಿಗೇಟ್ ಕಂಪ್ನಿಗಳಿದಾವಲ್ಲ ಅವ್ರಿಗೆ ಎಲ್ಲರಿಗೂ. ಇವರೇನು ಕೊಡಲಿಲ್ಲ ಅಂದರೆ ಅವರು ಪರ್ಮಿಷನ್ ಕೊಡಲ್ಲ. ಇದು ಇರೋದು ಮ್ಯಾಟ್ರು.
ಇವರು ಏನು ಮಾಡಿದ್ದಾರೆ ನ್ಯೂಸ್ ಚಾನಲ್ ಅವ್ರಿಗೆ ಬುದ್ಧಿ, ಅದನ್ನು ಓದೂ ಇಲ್ಲ ಏನೂ ಇಲ್ಲ. ಆಯ್ತಲ್ಲ ಬಂದೈತೆ ಅಂದಮೇಲೆ ಪರ್ಮಿಷನ್ ಕೊಟ್ಟಾರ ಇಲ್ಲ, ಏನು ದುಡ್ಡು ಏನಾರ ತಗೊಂಡಿದ್ದಾವೇನೋ ಗೊತ್ತಿಲ್ಲ. ಎಲ್ಲ ನ್ಯೂಸ್ ಚಾನಲಲ್ಲೂ ಅದೇ ಬರ್ತಿದೆಯಪ್ಪ. ನಾನು ನೋಡಿ ನೋಡಿ ಸಾಕಾಯ್ತು. ಎಷ್ಟೋ ಬುದ್ಧಿವಂತ ಹುಡ್ರು ಏನು ಮಾಡ್ತಿದ್ದಾರೆ ಅಂದರೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಓಡಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾನು ನೋಡಿದ ಪ್ರಕಾರ ಹುಡುಗರು ಬೈಕ್ ಟ್ಯಾಕ್ಸಿ ಓಡಿಸೋ ಹುಡುಗರೆ ಓಡಿಸಿದ್ರೆ ನಮಗೆ ತೊಂದರೆ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಇದು ಮಾಡಿರಿ ಓಡಿಸಂಗಿದ್ರೆ ಅಂತಂದು ಹೇಳ್ತಿದ್ದಾರೆ. ಅವ್ರ ಮಾತಾದರೂ ಕೇಳ್ರಿ. ಇಲ್ಲ ನೀವು ಮಾಡಿದ್ದು ನೀವೇ ಉಣ್ಬೇಕಾಗತ್ತೆ, ಇದು ಮಾತ್ರ ಫಿಕ್ಸು. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು.